ಬೇಸಿಕ್ ಏನಿದೆ ಏನೇನು ಎಮರ್ಜೆನ್ಸಿ ಸ್ಟೆಬಿಲೈಸ್ ಮಾಡಿ ಆಂಬುಲೆನ್ಸ್ ಎಲ್ಲ ಹಾಂ ಸರ್ ಒಬಿಡಿ ಜಾಸ್ತಿ ಇದೆ. ಹಾಂ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ಇಲ್ಲಿ ಹುದ್ದೆಗಳು ನಾವು ಒಂದು ವರ್ಷದಿಂದ ನಾವು ಇದೆಲ್ಲ ಬಂದು ನೋಡಿದಾಗ ಶಾಂಕ್ಷನ್ ಪೋಸ್ಟ್ಗಳೆಲ್ಲ ಕಡಿಮೆ ಇದ್ದವು. ಈಗೇನು ಸ್ವಲ್ಪ ನಾವು ಮೊನ್ನೆ ಮಾಹಿತಿ ತೊಗೊಂಡಾಗ ಸ್ವಲ್ಪ ಏನು ಇಂಪ್ರೂವ್ಮೆಂಟ್ ಆಗೋದು, ಆದರೂ ಇನ್ನೂ ಈ ವೇಕೆನ್ಸಿಗಳು ಈಗ ಅಂತ ನಮ್ಮದು ಇಲ್ಲಿ ಬೇಡಿಕೆ ಇದೆ. ಈ ಕೆಲವು ಸ್ಪೆಷಲಿಸ್ಟ್ ಪೋಸ್ಟ್ಗಳು ಏನೇನು ಫಿಲಪ್ ಮಾಡಬೇಕಾಗಿದೆ ಅದ್ರ ಬಗ್ಗೆ ನಾವು ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಗಳು ಮತ್ತು MCH ಆಸ್ಪತ್ರೆಗಳೆಲ್ಲ ಫಿಲಪ್ ಮಾಡೋದಕ್ಕೂ ಕೂಡ ನಾವು ಒಂದು ಬೇರೆ ಬೇರೆ ಕಡೆ ಡೆಪ್ಯುಟೇಷನ್ ಏನು ಹೋಗಿದ್ರು ಅವನ್ನೆಲ್ಲ ವಾಪಸ್ ತರಿಸ್ಕೊಂಡು ಇಲ್ಲಿಗೆ ಹಾಕೋದಕ್ಕೂ ಕೂಡ ಮಾಡ್ತಾಯಿದ್ದೀವಿ. ಮತ್ತು ಈ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸ್ ಏನಿದ್ದಾರೆ ಅಲ್ಲೂ ಅದೆಲ್ಲ ವೇಕೆನ್ಸೀಸ್ ಇತ್ತು, ಅದೀಗ ಅವರು ಈಗಾಗಲೇ ಕರೆದಿದ್ದಾರೆ. ಆ ಪೋಸ್ಟ್ ಎಲ್ಲ ಕಾಂಟ್ರಾಕ್ಟ್ ಮೇಲೆ ಫಿಲಪ್ ಮಾಡೋದಕ್ಕೆ ಮಾಡ್ತಾಯಿದ್ದೀವಿ. ಈಗ ಅಡಿಷನ್ ಆಗಿ ಏನು ತಾಲೂಕು ಆಸ್ಪತ್ರೆ ನರ್ಸ್ಗಳು ಟೆಕ್ನಿಷಿಯನ್ಸ್ ಏನಿದ್ದಾರೆ ಅದನ್ನು ಕೂಡ ಪೂರ್ತಿಯಾಗಿ ಕಾಂಟ್ರಾಕ್ಟ್ ಮೇಲೆ ಕೂಡ ತೊಗೊಳ್ಳೋದಕ್ಕೆ ನಾವು ಪರ್ಮಿಷನ್ ಕೊಡ್ತಾ ಇದ್ದೀವಿ. ಈ ಪೋಸ್ಟ್ಗಳೆಲ್ಲ ಪೂರ್ತಿ ಇರಬೇಕು. ಅದು ಎಲ್ಲೆಲ್ಲಿ ಈ ಗ್ಯಾಪ್ಗಳಿದೆ ಅದೆಲ್ಲ ಫಿಲಪ್ ಮಾಡುವಂಥದ್ದಕ್ಕೆ ಮಾಡೋದಕ್ಕೆ ಕ್ರಮ ತೊಗೊಳ್ತಾ ಇದ್ದೀವಿ. ಒಟ್ಟಾರೆ ಈಗ ಇಲ್ಲಿ ಈ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈಗ ಸುಧಾರಣೆ ಆಗಿದೆ. ಹೆಚ್ಚು ಇಲ್ಲಿ ಈಗ ಹೆರಿಗೆಗಳಾಗ್ತಾ ಉಂಟು ಮತ್ತು ಸೆಕ್ಷನ್ ಅಂದರೆ ಈ ಸೆಸೇರಿಯನ್ ಹೆರಿಗೆಗಳು ಕೂಡ ಈಗ ಕಳೆದ 2 ತಿಂಗಳಿಂದ ಪ್ರತಿ ತಿಂಗಳೊಂದು ಅಕ್ಟೋಬರಿಂದ 10, 17 ಈಗ 42 ಆಗಿದೆ ಇಲ್ಲಿ ಏನೋ ಸೆಸೇರಿಯನ್ ಹೆರಿಗೆಗಳು. ಮತ್ತು ನಾರ್ಮಲ್ ಡೆಲಿವರೀಸು ಕೂಡ ಮೊದಲೆಲ್ಲ 60, 70 ಎಲ್ಲ ಇತ್ತು, ಈಗ 100 ಮೇಲಿದೆ. ಸೊ ಇಂಪ್ರೂವ್ಮೆಂಟ್ ಆಗ್ತಾ ಉಂಟು. ಇದಕ್ಕೆ ಇನ್ನೊಂದು ಅನಸ್ಥಿಸಿಸ್ ಬೇಕು ಅಂತ ಹೇಳಿದ್ದಾರೆ, ಅದನ್ನು ಕೂಡ ಕೊಡಿಸ್ತೀವಿ ಅಡಿಷನಲ್ ಆಗಿ. ಆದ್ದರಿಂದ ನಮ್ಮ ಆರೋಗ್ಯ ಸೇವೆಗಳನ್ನು ಇನ್ನೂ ಸುಧಾರಣೆ ಮಾಡ್ತಕ್ಕಂಥ ಇನ್ನೂ ಅನೇಕ ಕ್ರಮಗಳು ತೊಗೊಳ್ತಾ ಇದ್ದೀವಿ. ಖಂಡಿತ ಉತ್ತಮ ದರ್ಜೆಗೆ ತೊಗೊಂಡು ಹೋಗ್ತೀವಿ. ಈ ಬಾಣಂತಿಯರ್ ಸಾವು ಈಗ ರಾಯಚೂರು ಜಿಲ್ಲೆಯಿಂದ ಕೂಡ ಮೊನ್ನೆ ತಿಂಗಳೆಲ್ಲ ಈಗ ನಾವು ಇವತ್ತೊಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಈ ಬಾಣಂತಿಯ ಸಾವಿನ ಒಂದು ವಿಷಯವೆಲ್ಲ ಹೊರಗೆ ಬಂದ ನಂತರ ಎಲ್ಲೆಲ್ಲಿ ನಮ್ಮಲ್ಲಿ ಅದನ್ನು ನಾವು ಶೂನ್ಯಕ್ಕೆ ಇಳಿಸ್ಬೋದು. ಅಂದರೆ ಬಾಣಂತಿ ಸಾವುಗಳು ತಡೆಗಟ್ಟುವ ಸಾವುಗಳೇನಿದೆ ಅದನ್ನು ಸಂಪೂರ್ಣವಾಗಿ ತಡೆಗಟ್ಟಿಸ್ಬೇಕು ನಾವು. ಕೆಲವುದು ಅನಿವಾರ್ಯವಾಗಿ ಆಗ್ತದೆ, ಏನೂ ಮಾಡೋಕ್ಕಾಗಲ್ಲ. ಅದೇ ಕೆಲವು ಅವ್ರು ತಡವಾಗಿ ಹೋಗ್ತಾರೆ ಆಸ್ಪತ್ರೆಗೆ, ಅದು ಸರಿಯಾಗಿ ಸಮಯಕ್ಕೆ ಅವ್ರ ಚಿಕಿತ್ಸೆ ಸಿಕ್ಕಿರೋದಿಲ್ಲ ಮತ್ತು ಅವ್ರ ಪೂರ್ವ ತಯಾರಿಕೆ ಆಗಿರೋದಕ್ಕಿಲ್ಲ. ಇದನ್ನೆಲ್ಲವನ್ನು ಕೂಡ ನಾವು ಇನ್ನೂ ಮುನ್ನೆಚ್ಚರಿಕೆ ವಹಿಸಿ ಆ ಕ್ರಮಗಳು ತಗೊಳ್ತಕ್ಕಂಥದ್ದಕ್ಕೆ ಒಂದು ಅಭಿಯಾನವನ್ನು ಇವತ್ತು ರಾಯಚೂರಲ್ಲಿ ರಾಜ್ಯ ಮಟ್ಟದ ಅಭಿಯಾನವನ್ನು ಇವತ್ತು ರಾಯಚೂರಿನಲ್ಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ನಾನು ಹೆಚ್ಚಾಗಿ ಮಾತಾಡ್ತೀನಿ ಅಲ್ಲಿ. ಆದರೆ ಇದರ ಉದ್ದೇಶ ಏನಂತ ಹೇಳಿದ್ರೆ, ಏನು ಬಾಣಂತಿಯರು ಸಾವಾಗ್ತಾ ಇದೆ ಅದನ್ನು ಇನ್ನೂ ಕಮ್ಮಿ ಮಾಡಬೇಕು ಅಂತ. ಈಗ ನಮ್ಮಲ್ಲಿ ಸುಮಾರು 1 ಲಕ್ಷಕ್ಕೆ 65 ಇದೆ ಸಾವುಗಳು. ಅದು ನಾವು ಝೀರೋಕ್ಕೆ ತರೋಕ್ಕಾಗೋದಿಲ್ಲ, ಎಲ್ಲೂ ಝೀರೋಕ್ಕೆ ತರೋಕ್ಕಾಗೋದು, ಕೆಲವು ಹಾಗೇ ಆಗ್ತದೆ. ಆದರೆ ನಮ್ಮ ಉದ್ದೇಶ ಈಗ 40ಕ್ಕಿಂತ ಕಮ್ಮಿ ಹೋಗ್ಬೇಕೀಗ. ಈಗ 65 ಏನಿದೆ 40ಕ್ಕಿಂತ ಕಮ್ಮಿ ಆಗಬೇಕು. ಮತ್ತು ಅಂತಿಮವಾಗಿ ಏನು ವಿಶ್ವಮಟ್ಟದ ಈ ಉತ್ತಮ ಯಾವುದು ಒಳ್ಳೊಳ್ಳೆ ದೇಶಗಳಲ್ಲಿ ಅಲ್ಲಿ ಈ ಪ್ರಮಾಣ ಏನಿದೆ, ಸೂಚ್ಯಾಂಕ ಪ್ರಮಾಣ ಏನಿದೆ ಅದು 8, 9, 10 ಆ ಥರ ಇರ್ತದೆ. ಅಲ್ಲಿವರೆಗೂ ತೊಗೊಂಡು ಹೋಗ್ಬೇಕು. ಅದನ್ನು ಈಗ ಅದನ್ನು ಇಳಿಕೆ ಆಗಬೇಕು. ಅದೇ ನಮ್ಮ ಉದ್ದೇಶ. ಅದಕ್ಕೆ ಬೇರೆ ಏನೇನು ಬೇಕು ಸಲಕರಣೆಗಳು ಮತ್ತು ಅಪ್ಗ್ರೇಡೇಷನ್ ಕರ್ನಾಟಕದಿಂದ ಹೊಸ 3 ಕೊಟ್ಟಿದ್ದಾರೆ. ಇಲ್ಲಿ PSCಗಳು, PHCಗಳು, ಕೋತನಾಡು PHCನ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಅದಕ್ಕೆಲ್ಲ ಇದೆಲ್ಲ ಆಲ್ರೆಡಿ ನಾವು ಬಿಲ್ಡಿಂಗ್ ಕಟ್ಟಿಸ್ಲಿಕ್ಕೆಲ್ಲ ಏರ್ಪಾಡು ಮಾಡಿದ್ದಾರೆ. ಕಮ್ಯುನಿಟಿ ಹೆಲ್ತ್ ಸೆಂಟರ್ ಕಲ್ಯಾಣ ಕರ್ನಾಟಕ ವಿಶೇಷವಾಗಿ 900 ಕೋಟಿ ರೂಪಾಯಿ ಒಂದು ಈಗಾಗಲೇ ಅದು ಅನುಷ್ಠಾನ ಆಗ್ತಾ ಉಂಟು. 400 ಕೋಟಿ ರೂಪಾಯಿ ಟೆಂಡರ್ ಕರೆದಿದ್ದೀವಿ. ಅನೇಕ ಕಡೆ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸುವಂಥದ್ದು, ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಲ್ಲ ಸೇರಿ ಸುಮಾರು 900 ಕೋಟಿ ರೂಪಾಯಲ್ಲಿ ಕಲ್ಯಾಣ ಕರ್ನಾಟಕ ಮಾಡ್ತಾ ಇದ್ದೀವಿ. ಶಿಫ್ಟ್ ಆದ್ಮೇಲೆ ಸ್ವಲ್ಪ ಅಲ್ಲಿನೂ ಸ್ವಲ್ಪ ಸಿಕ್ಕಿದಾಗ ಆಯ್ತಾರೆ, ಅಲ್ಲಿನೂ ಸ್ವಲ್ಪ ಅಪ್ಗ್ರೇಡ್ ಆಗಿ ಅಥವಾ ಡಾಕ್ಟರ್ಗಳು ಅದೇ ಮಾತಾಡೋದು. ಯಾವಾಗ ಮಗು ಹುಟ್ಟಿದ್ದು 3 ದಿವಸ ತಾಯಿನ ಸಹಜರಿಗೆನ ತೊಂದರೆ ಆಗಲಿಲ್ಲ, ಚೆನ್ನಾಗೆಲ್ಲ ಮಾಡಿದ್ರ ಆಸ್ಪತ್ರೆಯಲ್ಲಿ. ಯಾವರು ಊರು ಆರಾಮದ
ಸರಿ 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 ಸ್ವಲ್ಪ ಸರ್ ಸರಿ ಮಗು ಇದೆ ಸ್ವಲ್ಪ ಮುಂದೆ ಬನ್ನಿ. ಇವ್ರಿಗೆಲ್ಲ ಇದೆಲ್ಲ ಕೊಡ್ತಾ ಇರೋದು ನ್ಯೂಟ್ರಿಷನ್ ಗೈಡ್ಲೈನ್ ಪ್ರಕಾರ ಎಲ್ಲ ಕೊಟ್ರಮ್ಮ ಎಲ್ಲ ಏನು? ಹೋದ್ರೆ ಏನಮ್ಮ ಸರಿಗದ ಮನೆಯಲ್ಲಿ ಇದ್ದಂಗೆ ಇರ್ತದೆ ಮಾಡ್ಲಿಕ್ಕೆ ಬಂದಾರ ಗೊತ್ತಾಯ್ತಾ ಸಾಕು. ನಾವೇ ತಿಳಿಸ್ಬಿಡಿ ಸಾಕು. ಇದೆ ಕರೆಕ್ಟ್. ಯಾವುದು ಎಷ್ಟಮ್ಮ ವಯಸ್ಸು ಅವ್ರಿಗೆ? 22 ಚಿಕ್ಕದ ಕಾಣ ಇನ್ನು ಚಿಕ್ಕ ವಯಸ್ಸು ಕಾಣ್ತಾರೆ. ಚಿಕ್ಕ ವಯಸ್ಸು ಕಾಣ್ತಾರೆ. ಎಲ್ಲ ಒಳ್ಳೆ ಆರೋಗ್ಯ ಇರಬೇಕು ತಾಯಿಗೂ ಕೂಡ. ಬಹಳ ಸಣ್ಣ ಇದ್ದಾರೆ. ಎಳ್ನೀರೆಲ್ಲ ಕೊಡ್ತದಾರ ಯಾವರು ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಆಸ್ಪತ್ರೆಯಲ್ಲಿ. ಆರಾಮದಲ್ಲ ಹೇಗದಮ್ಮ ಆರಾಮದ ಯಾವಾಗ ನೆನ್ನೆ ಆಯ್ತಾ ಯಾವಾಗ ಆಯ್ತು? 4 ದಿವಸ. 8 ದಿವಸ ಇಟ್ಕೊಳ್ತೀರಾ? 7th ಆಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟು ಮತ್ತು ಸೆಪ್ಸಿಸ್ ಎಲ್ಲ ಕೊಟ್ಟಿದ್ದೀವಿ. ಪೂರ್ತಿ ಆರಾಮಾಗದ ಒಂದು ವಾರ ಇಟ್ಕೊಳ್ತಾರ ನಾರ್ಮಲಿ ಆಲ್ ಸೆಕ್ಷನ್ ಕೇಸಸ್ ಚೆನ್ನಾಗಿ ನೋಡ್ಕೊಂಡ್ರಮ್ಮ? ಹಾ? ಏನಾದ್ರ ಬೇರೆ ಏನಾದ್ರು ತೊಂದರೆ ಆಯ್ತಾ, ಸಮಸ್ಯೆ ಆಯ್ತಾ? ಹಾ? ಏನಿಲ್ಲ ಏನೇ ಇದ್ರೆ ಹೇಳಿ. ಏನಾದ್ರು ಕಂಪ್ಲೇಂಟ್ ಇದೆಯಾ? ಏನಾದ್ರು ಸರಿಪಡಿಸ್ಬೇಕು, ಸರಿ ಇರಲಿಲ್ಲ? ಕೊಡಿ. ಸ್ವಲ್ಪ ಸರ್ ಎತ್ಕೊಳ್ಸಿ. ಅಷ್ಟು ಆರಾಮದ ಎಲ್ಲಿದೆ ಏನು ಮೆಡಿಸಿನ್ ಹೇಳ ಕೊಡಿ. ಮೊದಲನೇ ಮಗುನಮ್ಮ? ಎಷ್ಟನೇ ಮಗು ಇದು? ಮೊದಲೇ ಫಸ್ಟು. ಹಾಂ ಕೊಡಪ್ಪ. ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರಾ? ಇವ್ರಿಗೆ ಸಿಸೇರಿಯನ್ ಇದು ಯಾಕಾಯ್ತು? ಎಮರ್ಜೆನ್ಸಿ ಸರ್, ಟ್ರೈನಿ ಕೇಸ್ ಅಲ್ಲ ಸರ್. ಇದು ನಾರ್ಮಲ್ಗೆ ಟ್ರೈ ಮಾಡ್ತಿದ್ವಿ ಸರ್. ನನಗೆ ಫುಲ್ ಆಮೇಲೆ ಲಾಸ್ಟಿಗೆ ಸೆಕೆಂಡ್ ಸ್ಟೇಜ್ ಮಗು ಬರಲೇ ಇಲ್ಲ ಸರ್. ಆಮೇಲೆ ಮಗು ಎದೆ ಬಿಟ್ಟಿದೆ, ಹೆಚ್ಚು ಕಡಿಮೆ ಡಿಸ್ಟ್ರೆಸ್ ಆಗಿ ಮೆಕೋನಿಯಮ್ ಅಂತ ಬರುತ್ತೆ ಸರ್. ಅದಾದ್ಮೇಲೆ ಮತ್ತೆ ಎಮರ್ಜೆನ್ಸಿ ತಗೊಂಡಿದ್ದೆ ಸರ್. ನಾರ್ಮಲ್ಗೆ ಆದಷ್ಟು ಟ್ರೈ ಮಾಡ್ತಿದ್ವಿ. ಏನಾನ ತೊಂದರೆ ಇದೆ ಅಂದರೆ ಸಿಸೇರಿಯನ್. ಎಷ್ಟು ದಿವಸ ಆಯ್ತು 5 ದಿವಸ ಆಯ್ತು. ಹಾಸ್ಪಿಟ್ಲಲ್ಲಿ ಎಲ್ಲ ನೋಡ್ತಾರಲ್ಲ ಎಲ್ಲ ಚಲೋ ಮಾಡ್ತಾರಾ? ಎಲ್ಲ ಇದೆಲ್ಲ ಕೊಟ್ರೆ ನಿಮಗೆ ಮೊಟ್ಟೆ, ಬಾಳೆಹಣ್ಣು ಅಲ್ಲ? ಮೊಟ್ಟೆ ಫಸ್ಟ್ ಲಿಕ್ವಿಡ್ ಡೈಟ್ ಹಾಕ್ತೀನಿ ಸರ್. ಜ್ಯೂಸ್ ಎಣ್ಣೆ ಎಲ್ಲರಿಗೆ ಹೇಳ್ಬೇಕು ಊರಾಗ ಗೌರ್ಮೆಂಟ್ ಹಾಸ್ಪಿಟಲ್ ಚಲೋ ಮಾಡ್ತಾರೆ ಬರಲಿ ಅಲ್ಲೇ ಹಳ್ಳ್ಯಾಗ ಕುಂತ್ಕೊಂಡು ಎಲ್ಲ ತೊಂದರೆ ತಗೋಬಾರ್ದು. ಮಾನ್ಯ ಮಾಡ್ತಾರೆ ಚೆನ್ನಾಗಿ ಅಂತ ಹೇಳ್ಬೇಕು. ಮನೆಗಳು ಹೋದ್ಮೇಲೆ 14 to 28 days ಅನ್ನು BHCO ಮತ್ತು ಆಶಾ ವರ್ಕರ್ ಫಾಲೋ ಮಾಡಬೇಕು. to 40 days ನಿಮಗೆಲ್ಲ 5% ಹೆಚ್ಚು ಮಾಡ್ತೀವಲ್ಲ? ನೀವು ಮಾಡೋದಲ್ಲ 5% ಗೊತ್ತಾಗ್ತಾ ಇಲ್ಲ ಈಗ ಹಂಗಲ್ಲ. ಈ ವರ್ಷ 5% ಈಗ ಆಯ್ತಲ್ಲ ಅದೇ ಮಾಡೋದಕ್ಕೆ ಕೂಡ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸು ಇದೆ. ಆಮೇಲೆ ಇದನ್ನು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕೊಡ್ತಾ ಇದ್ದೀವಿ. ಆಲ್ ಅದರ್ ಫೆಸಿಲಿಟೀಸ್ ಎಲ್ಲ ಹೊಸದಾಗಿ ಮಾಡಿದ್ರಲ್ಲ ನಾವು ಮಾಡಬೇಕು ಏನಾಯ್ತು ಪ್ರತಿ ವರ್ಷ 5% ಹೆಚ್ಚು ಮಾಡ್ತೀವಿ.